ಸಿಂಗಲ್ ಓನರ್ ವೆಹಿಕಲ್ ಬರೀ 35,000 ರೂಪಾಯಿ ಸರ್ ವೆಸ್ಪಾ ಬರೀ ನಿಮಗೆ 35,000 ರೂಪಾಯಿ 2018ನೇ ಮಾಡಲು ಡಿಯೋಗಳಿಗೆ ನೀವು ಸರ್ ಒಂದು 20 ಇಂದ 22 ಮಾಡಿ ಸರ್ ಆಕ್ಟಿವ್ ಹೊಂಡಾಗ ಬರೀ 15,000 ಮಾಡಿ ಸರ್ ಸ್ಕೂಟಿ ಪೆಪ್ಗೆ ಬರೀ ನೀವು 15,000 ಮಾಡಿ ಸರ್ ಅಪ್ರಿಲ್ ಆಗಿ ಬರೀ 20,000 ಮಾಡಿ ಆಕ್ಸೆಸ್ ಬೇಕಂದ್ರೆ ನೀವು ತಗೊಬಹುದು ಒಂದು 22 ಇಂದ 23 ಮಾಡಿ ಸರ್ 48,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಆಗುತ್ತೆ 65,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್ ಬರೀ 60,000 ಹೇಳ್ತಾ ಇದೀವಿ ಸರ್ ಇವಾಗಲೇ ಹೇಳ್ತಾ ಇದೀನಿ ಬೆನಿಲಿ ಹುಡ್ಕೋರ್ಗೆ ತಡ ಮಾಡಿದಿರಾ ಬೇಗ ಬರಬೇಕು ಸರ್ ಬರೀ 80,000 ರೂಪಾಯಿ ಕೊಡಿ ಸರ್ ಮಿಕ್ಕಿದ ಲೋನ್ ಮಾಡಿಸ್ಕೋಣ ಸರ್ ಹೌದು ಸರ್ BMW 310cc ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು 1,25,000 ಹೇಳ್ತಾ ಇದೀವಿ ಸರ್ ಹಿಮಾಲಯ ನೀವು ನೋಡ್ತಾನೆ ಇರ್ಬೋದು ಹಿಮಾಲಯಗೆ ಸಾಗರ್ ಆಟೋ ಮೊಬೈಲ್ಸ್ ಬಂದ್ರೆ ಕಮ್ಮಿನೇ ಇಲ್ಲ ಸರ್ ಯಾವ ಕಲರ್ ಬೇಕು ಸರ್ ನಿಮಗೆ 1,35,000 ಹಿಡಿದಿ ಸರ್ 2,20,000 ಗಾಡಿಗಳಿದೆ ಸರ್ ಯಾವುದು ಬೇಕು ನಿಮಗೆ ಸರ್ ಇದು 2019ನೇ ಮಾಡಲು ABS ಸಮೇತ ರೆಡಿ ಇದೆ ಗಾಡಿ ಇದು ಸಿಂಗಲ್ ಓನರ್ ವೆಹಿಕಲ್ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಅಲ್ಲ ಹಾಸನ್ ರಿಜಿಸ್ಟ್ರೇಷನ್ ಹುಡ್ಕೋರಿಗೆ ಹಾರ್ಲಿ ಡೇವಿಡ್ಸನ್ ರೆಡಿ ಇದೆ ಸರ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಇದೆ ಸರ್ ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಎಲ್ಲ ಮೊಪೆಡ್ಸ್ ಅಲ್ಲಿ ರೆಡಿ ಇದೆ ಸರ್ ಮೊಪೆಡ್ಸ್ ಅಲ್ಲಿ ಯಾವ್ದು ಬೇಕು ಸರ್ ನಿಮಗೆ ಬ್ಯಾಟ್ರಿ ವೆಹಿಕಲ್ ಬೇಕಾ ಬ್ಯಾಟ್ರಿ ಗಾಡಿ ಸಿಗುತ್ತೆ ಯಾವ್ದು ಬೇಕು ಸರ್ ನಿಮಗೆ ಎಲ್ಲಾ ಗಾಡಿ ಎಲ್ಲ ನೀವು ನೋಡ್ತಾನೆ ಇರ್ಬೋದು ಎಲ್ಲಾ ಗಾಡಿ ಎಲ್ಲ ಅವೈಲೇಬಲ್ ಇದೆ ಎಂಟಾರ್ಕ್ ಬೇಕಾ ಎಂಟಾರ್ಕ್ ಸುಜುಕಿ ಹೈನಾಸ್ ಬೇಕಾ ಸುಜುಕಿ ಹೈನಾಸ್ ಇದೆ ನಿಮ್ಗೆ ಆಕ್ಸೆಸ್ ಬೇಕಾ ಆಕ್ಸೆಸ್ ಇದೆ ಅಪ್ರಿಲಾ ಬೇಕಾ ಅಪ್ರಿಲಾ ಇದೆ ಜುಪಿಟರ್ ಬೇಕಾ ಜುಪಿಟರ್ ಇದೆ ಡಿಯೋಗಳಂತೂ ನೀವು ನೋಡ್ತಾನೆ ಇರ್ಬೋದು ನನಗೆ ಪೆಟ್ರೋಲ್ ಗಾಡಿ ಬೇಡ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅಂದ್ರೂ ಗಾಡಿ ಸಿಗುತ್ತೆ ಈ ಗಾಡಿ ಬಂದ್ಬಿಟ್ಟು 2022ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಸುಜುಕಿನಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಬೇಕಾ ಬ್ಲೂಟೂತ್ ಇದೆ ಮ್ಯಾಗ್ವಿಲ್ ಬೇಕಂದ್ರೆ ಮ್ಯಾಗ್ವಿಲ್ ಇದೆ ನಾರ್ಮಲ್ ಬ್ರೇಕ್ ಬೇಕಾ ನಾರ್ಮಲ್ ಬ್ರೇಕ್ ಇದೆ ನಿಮ್ಗೆ ಎಲ್ಲಾ ತರ ವೆಹಿಕಲ್ಸ್ ಎಲ್ಲ ರೆಡಿ ಇದೆ ಸರ್ ನಿಮ್ಗೆ ಸರ್ ಫುಲ್ ಬ್ಲಾಕ್ ಯೂನಿಕ್ ಕಲರ್ ಅಲ್ಲಿ BS4 2019ನೇ ಮಾಡಲು ಸಿಂಗಲ್ ಓನರ್ 350X ರೆಡ್ ಟ್ಯಾಂಕ್ ಹುಡುಕೋರಿಗೆ HSRP ನಂಬರ್ ಪ್ಲೇಟ್ ಆಗಿದೆ ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಬರೀ 11 ತಿಂಗಳು ಹಳೆ ಗಾಡಿ ಜಸ್ಟ್ 11 ಮಂತ್ಸ್ ಓಲ್ಡ್ ವೆಹಿಕಲ್ ಬರೀ ನಿಮಗೆ ಲೇಟೆಸ್ಟ್ ಮೀಟರ್ ಸಿಗುತ್ತೆ ಇದರಲ್ಲಿ ಸೊ ನಮ್ಮ ಮುಂದೆ RC ಗಳಿದೆ ನೋಡ್ತಾ ಇರಬಹುದು RC ಲವರ್ ಗೆ ಸರ್ RC 390cc 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಡ್ವೆಲ್ ಚಾನೆಲ್ ABS ಸಮೇತ ಟಾಪ್ ಲೈನ್ ಮಾಡಲು ಸರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ 85,000 ಅದರಲ್ಲೂ ಕಮ್ಮಿ ಆಗುತ್ತೆ ಸೊ R15 ಗಳು ಸಿಲ್ವರ್ ಬೇಕಾ ಅಥವಾ ವೈಟ್ ಬೇಕಾ ಅಥವಾ ಬ್ಲೂ ಬೇಕಾ ಮೂರು ಅವೈಲೇಬಲ್ ಇದೆ ನೆಕ್ಸ್ಟ್ NS ಸರ್ NS ಅಲ್ಲಿ ನಿಮಗೆ 125cc ಇಂದ ಹಿಡಿದು 160cc ಇಂದ ಹಿಡಿದು 200cc ವರೆಗೂ ರೆಡಿ ಇದೆ ಸರ್ ಯಾವ್ದು ಬೇಕು ಸರ್ ನೀವು ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,48,000 ಹೇಳ್ತಾ ಇದೀವಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಬದರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಸೊ ಆಲ್ರೆಡಿ ನೀವು ನೋಡೇ ಇರ್ತೀರಾ ಟ್ರೈಲರ್ ಅಲ್ಲಿ ಏನು ಹೇಳಲೇ ಗುರು ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಹೋಗ್ಬಿಡ್ತೀನಿ ಸರ್ ಸರಿಯಾಗಿದ್ದೀರಾ ಸರ್ ನಮಸ್ತೆ ಪ್ರೀತು ಸರ್ ಓಕೆ ಇವಾಗ ಡೈರೆಕ್ಟ್ ಮ್ಯಾಟರ್ಗೆ ಹೋಗೋಣ ಸೊ ಮೊಬೈಲ್ಸ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ 35,000 ಸಿಗುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ 35,000 ರೂಪಾಯಿ ಗಾಡಿ ತಗೊಂಡ್ರೆ ವಿತ್ ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್ ಓಕೆ ಅದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ಫುಲ್ ಕ್ಯಾಶ್ ಅಂತಂದ್ರೆ 35,000 ಇದೆ ಒಂದು ಬೈಕ್ ಅಂತ ಅನ್ಕೊಳ್ಳಿ 2011 12 ನೀವೇನಾದ್ರೂ ಮಾಡಲು ಗಾಡಿ ತಗೊಳ್ತೀರಾ ಅಂದ್ರೆ 15 ಅಬೋ ಏನಾದ್ರು 15 18 19 23 22 ಮಾಡಲು ಗಾಡಿಗಳನ್ನ ತಗೋತೀರಾ ಅಂತಂದ್ರೆ ಡಿಪೆಂಡ್ ಆಫ್ ಪ್ರೈಸ್ ಅಂಡ್ ನಿಮಗೆ ವೇರಿ ಆಗುತ್ತೆ ಸೊ 35,000 ಫುಲ್ ಕ್ಯಾಶ್ ಅಲ್ಲಿ ಸಿಗಲ್ಲ ಸೊ ಅಂತದಿದ್ದಾಗ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಮಾಡಲು ಗಾಡಿಗಳನ್ನ ಡೌನ್ ಪೇಮೆಂಟ್ ಅಂತ ಬಂದಾಗ ಎಷ್ಟು ಕಟ್ಟಬೇಕಾಗುತ್ತೆ ಮೊಬೈಲ್ ಸರ್ ಇವಾಗ ಮೊಬೈಲ್ಸ್ ಗೆ 15,000 ಶುರು ಆಗುತ್ತೆ ಸರ್ ಡೌನ್ ಪೇಮೆಂಟ್ 15,000 ಶುರು ಆಗುತ್ತೆ ಇವಾಗ ನೀವು ಆಕ್ಟಿವಾ ತಗೊಂಡ್ರಿ ಪಲ್ಸರ್ ಗೆ ಒಂದು 25,000 ಬರುತ್ತೆ ಸರ್ ಓಕೆ NS ತಗೊಂಡ್ರೆ ಸರ್ NS 35,000 ಸರ್ KTM ತಗೊಂಡ್ರೆ KTM ಡ್ಯೂಕ್ ಬೇಕಂದ್ರೆ ಒಂದು 45,000 ಸರ್ RC ಬೇಕಂದ್ರೆ ನಿಮ್ಗೆ ಒಂದು 45,000 ಮಾಡಿ ಸರ್ ಥಂಡರ್ಬೋರ್ಡ್ ಬೇಕು ಅಂದ್ರೆ ನೀವು ಒಂದು 40,000 ಮಾಡಿ ಸರ್ ಬುಲೆಟ್ಗೆ ಒಂದು 60,000 ಮಾಡಿ ಸರ್ ಹಿಮಾಲಯನ್ಗೆ ಒಂದು 70,000 ಮಾಡಿ ಸರ್ ಓಕೆ ಈ ವಿಡಿಯೋ ಏನಕ್ಕೆ ಸ್ಪೆಷಲ್ ಅಂತಂದ್ರೆ ಇಯರ್ ಎಂಡ್ ಆಫರ್ ನಡೀತಾ ಇದೆ ಸೊ ಇಯರ್ ಎಂಡ್ ಆಫರ್ ಅಂತ ಏನ್ ಗುರು ಅಂತಂದ್ರೆ ಡಿಸೆಂಬರ್ 10ನೇ ತಾರೀಕಿಂದ ಜನವರಿ 10ನೇ ತಾರೀಕು ಯಾರೇ ಗಾಡಿ ತಗೊಂಡ್ರು ಯಾವುದೇ ಗಾಡಿ ತಗೊಂಡ್ರು 10,000 ಡಿಸ್ಕೌಂಟ್ ಮಾಡ್ತಾರೆ ಅದ್ರ ಜೊತೆಲಿ ನಿಮ್ಗೆ ಒಂದು ಗಿಫ್ಟ್ ಆಂಪರ್ ಕೂಡ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಅದು ಅಲ್ದೇ ನೀವು ನಾರ್ಮಲ್ ಆಫರ್ ಕೊಡ್ತಾ ಏನೇನು ಹೇಳ್ಬಿಡಿ ಸರ್ ಹಾಗೆ ಸರ್ ನಾರ್ಮಲ್ ಆಫರ್ ಅಂತೂ ಸಾಗರ್ ಆಟೋ ಮೊಬೈಲ್ಸ್ ಅಲ್ಲಿ 365 ಡೇಸ್ ಅಲ್ಲಿ 365 ದಿನಾನು ನಿಮ್ಗೆ ಆಫರ್ ಇದ್ದೇ ಇರುತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಆಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಕಂಪ್ಲೀಟ್ ಆಗಿ ನೀವು ನೆಕ್ಸ್ಟ್ ನೀವು ತಗೊಂಡೋದ್ರೂ ಒಂದು 2 ಮಂತ್ಸ್ 3 ಮಂತ್ಸ್ ಒಂದು ಸರ್ವಿಸಿಂಗು ಇರಲ್ಲ ಸರ್ ಅದೆಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಟ್ಟಿರ್ತೀವಿ ಸರ್ ಓಕೆನಾ ಇಷ್ಟೆಲ್ಲ ಆಫರ್ ಕೊಡ್ತಾ ಇದ್ದಾರೆ ಅಂಡ್ 1 ಮಂತ್ ಮಾತ್ರ ಗಿಫ್ಟ್ ಆಂಪರ್ 10,000 ಇರುವಂಥದ್ದು ಸುಮ್ಮನೆ ತಡ ಮಾಡಕ್ಕೆ ಹೋಗ್ಬಿಡಿ ಈಗ ನೀವು ಒಂದ್ಸಲ ಬಂದಷ್ಟು ಗಾಡಿ ತಗೊಳ್ಳಿ ಅಂತ ನಾವು ಯಾವತ್ತೂ ಯಾವ ವಿಡಿಯೋದಲ್ಲಿ ಹೇಳೋಕೆ ಹೋಗಲ್ಲ ಯಾವುದೇ ವಿಡಿಯೋ ಮಾಡಲಿ ಕಾರ್ದಾಗಲಿ ಬೈಕ್ ತಗಲಿ ಒಂದ್ಸಲ ಬನ್ನಿ ನಿಮಗೆ ಈ ಒಂದು ಹಿಮಾಲಯನ್ ಇಷ್ಟ ಆಗಿದೆ ಟೆಸ್ಟ್ ಡ್ರೈವ್ ಮಾಡಿ ಇನ್ ಕೇಸ್ ಇದು ನಿಮಗೆ ಟೆಸ್ಟ್ ಡ್ರೈವ್ ಮಾಡಕ್ಕೆ ಬಂದ್ರು ನಿಮಗೆ ಅಷ್ಟು ಕಂಫರ್ಟಬಲ್ ಆಗ್ತಾಯಿಲ್ಲ ಇನ್ನೊಂದು ಗಾಡಿ ನೋಡಿ ಇನ್ನೊಂದು ಗಾಡಿ 5 ಗಾಡಿ 10 ಗಾಡಿ ನೋಡಿ ಅದರಲ್ಲಿ ಯಾವ್ದು ಕಂಫರ್ಟಬಲ್ ಇದೆ ಅದನ್ನ ತಗೊಳ್ಳಿ ಅದ್ರ ಜೊತೆಲಿ ಗಾಡಿ ಓಡಿಸಕ್ಕೆ ಬರುತ್ತೆ ಟೆಸ್ಟ್ ಡ್ರೈವ್ ಮಾಡಕ್ಕೆ ಬರುತ್ತೆ ಅಂಡ್ ಗಾಡಿ ಇಂಜಿನ್ ಚೆಕ್ ಮಾಡಕ್ಕೆ ಬರಲ್ಲ ಗೇರ್ ಬಾಕ್ಸ್ ಚೆಕ್ ಮಾಡಕ್ಕೆ ಬರಲ್ಲ ಅವ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಗಾಡಿ ತಗೊಳ್ಳಿ ಯಾಕೆಂದ್ರೆ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಾಗಿರೋದ್ರಿಂದ ಒಂದ್ಸಲ 100 ಸಲ ಯೋಚನೆ ಮಾಡಿ ಯಾವುದೇ ವೆಹಿಕಲ್ ತಗೋಬೇಕು ಅಂತ ಯಾಕಂದ್ರೆ ಸೆಕೆಂಡ್ಸ್ ಅಂತ ಬಂದಾಗ ನಾವು ಎಲ್ಲ ಗಾಡಿಗಳನ್ನು ಕೂತ್ಕೊಂಡು ಓಡಿಸಿ ನಾವು ಹೇಳೋಕ್ಕಾಗಲ್ಲ ಈ ಗಾಡಿ ಹಿಂಗಿದೆ ಅಂತ ನಾವು ಒಳ್ಳೆ ಜೆನ್ಯೂನ್ ಗಾಡಿಗಳಿದೆ ಅಂತಂದಾಗ ಅದು ರಿವ್ಯೂ ಮಾಡಿರ್ತೀವಿ ಚೆನ್ನಾಗಿದೆ ಅಂತ ಹೇಳಿರ್ತೀವಿ ಅಷ್ಟೇ
ಸೊ ಬಂದು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ನಾವು ಹೇಳಿದ್ರು ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ನಮಗೆ ಪೂರ್ತಿ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಎಲ್ಲ ಗಾಡಿ ಎಲ್ಲಿ ಓಡಿಸೋಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ. ಎಲ್ಲ ಗಾಡಿ ಓಡಿಸಿ ಎಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ. ಇಷ್ಟು ಮಲ್ಟಿ ಶೋರೂಮ್ ಇರೋದ್ರಿಂದ ಗಾಡಿ ಕಂಡೀಷನ್ ನೋಡ್ತೀವಿ, ಓಕೆ ಚೆನ್ನಾಗಿದೆ, ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ, ಬಂದು ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳಿರ್ತೀವಿ. ಯಾಕೆಂದರೆ ನಿಮ್ಮ ದುಡ್ಡು ನೀವು ಜದ್ಬರಾಗಿರ್ತಾರೆ, ಯಾರಿಗೂ ಪುಕ್ಸಟ್ಟೆ ದುಡ್ಡು ಬರಲ್ಲ, ಓಕೆನಾ. ಸೊ ನಾಳೆ ದಿನ ಗಾಡಿ ತಗೊಂಡು ಏಕಾಏಕಿ ಬರ್ತೀರಾ, ಗಾಡಿ ನೋಡ್ತೀರಾ, ಸರ್ ಬೇಕು ಚೆನ್ನಾಗಿದೆ ತೊಗೊಂಡ್ಬಿಡ್ತೀರಾ. ಗಾಡಿ ಮೇಲೆ ನೋಡೋದಲ್ಲ, ಇಂಜಿನು ಕೂಡ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ನಾಳೆ ದಿನ ಏನೂ ಪ್ರಾಬ್ಲಮ್ ಆಗಬಾರ್ದು. ಯಾವುದೇ ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನಿಮ್ಮ ದುಡ್ಡು ನೀವೇ ಜವಾಬ್ದಾರಾಗಿರ್ತೀರಾ, ಹಾಗಾಗಿ ಹೇಳ್ತಾರೆ. ಕರೆಕ್ಟ್ ಸರ್? 100% ನಿಜ ಸರ್ ಇದು. ಯಾಕೆಂದ್ರೆ ಗಾಡಿಗಳು ತೋರಿಸಿದ್ವಿ, ಚೆನ್ನಾಗಿದೆ, ಒಳ್ಳೆ ಪ್ರೈಸಲ್ಲಿ ಗಾಡಿ ಸಿಕ್ಕಿದೆ, ನಮಗೂ ಖುಷಿ ಆಗುತ್ತೆ. ಗಾಡಿ ಕೊಡಿಸ್ತಾ ಇದೀವಿ ನಿಮಗೆ, ನಮ್ಮ ವ್ಯೂವರ್ಸ್ಗಳಿಗೆ, ನಮ್ಮ ಗುರುಗಳಿಗೆ ಅಂತ. ಬಟ್ ಆದ್ರೂ ಯಾವುದೇ ಗಾಡಿಗಳು ಎಲ್ಲ ಗಾಡಿಗಳು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ರು, ಈ ಗಾಡಿ ಇಷ್ಟ ಆಗ್ತಾರೆ, ಇನ್ನೊಂದು ಗಾಡಿ ನೋಡಿ ಚೆನ್ನಾಗಿದೆಯಾ, ಒಳ್ಳೆ ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ತೀವಿ, ಓಕೆ ಚೆನ್ನಾಗಿದೆ ಅಂತ ಇಷ್ಟ ಆಯಿತು ಅಂದರೆ ತಗೊಳ್ಳಿ, ಮತ್ತೆ ನಮಗೂ ಖುಷಿ ಆಗುತ್ತೆ. ಸೊ ಈ ಒಂದು ಮಂತ್ ಫುಲ್ಲು ನಿಮಗೆ ಒಳ್ಳೆ ಆಫರಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಬೋಣ. ಬನ್ನಿ ಸರ್. ಸರ್ ಯಾವ ಸರ್ ಇದು ಜಾವಾ ಗಾಡಿ ಸರ್. ಇದು ಜಾವಾನಲ್ಲಿ ಜಾವಾ 42 ಡುವೆಲ್ ಚಾನಲ್ ABS ಇದೆ, ಡಬಲ್ ಡಿಸ್ಕ್ ಬ್ರೇಕು, ಬ್ಲ್ಯಾಕ್ ಅಲಾಯ್ ವೀಲ್ಸ್ ಇದೆ, ಬ್ಲ್ಯಾಕ್ ಇಂಜಿನ್, ಫೋಗ್ ಲ್ಯಾಂಪ್ಸ್ ಇದೆ, ಇಂಜಿನ್ ಗಾಡಿ ಇದೆ, ಬ್ಯಾಕ್ ಟೂರಿಂಗ್ ಕಿಟ್ಟು, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 11,000 ಕಿಲೋಮೀಟರ್ ಓಡಿದೆ, 1,68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಮತ್ತೊಂದು ಜಾವ ಇದೆ ಸರ್. ಇದು 2019 ಮಾಡಲು, ABS ಸಮೇತ ರೆಡಿ ಇದೆ ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್, 1,40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಕೀಲ್ ಬಂದಿದೆ ಇದಕ್ಕೆ ಸರ್. ಏನಂದ್ರಿ? ಪೆಟ್ರೋಲ್? ಇಲ್ಲ ಸರ್, ಇದು ಇಗ್ನಿಷನ್ ಇಲ್ಲಿಂದಾನೆ ಆನ್ ಅಂಡ್ ಆಫ್ ಆಗೋದು ಸರ್, ಇಲ್ಲೇ ಬರೋದು ಸರ್ ಇದು. ಸೂಪರ್ ಆಗಿದೆ. ಎಷ್ಟು ಓಡಿದೆ ಇದು ಸರ್? ಇದು ಬಂದ್ಬಿಟ್ಟು ನಿಮಗೆ 13,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್, 1,40,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಗಾಡ್ ಫಾದರ್ ಹೇಳ್ಬೇಕು ಸರ್, ನಿಜವಾಗ್ಲೂ ತುಂಬಾ ರೇರ್ ಗಾಡಿ ಸಿಗೋದು. ನಮ್ಮ ಹಾಸನ್ ಅವ್ರು ಯಾರಾದ್ರೂ ಇದ್ರೆ, ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಅಲ್ಲ, ಹಾಸನ್ ರಿಜಿಸ್ಟ್ರೇಷನ್ ಹುಡ್ಕೋರಿಗೆ ಹಾರ್ಲಿ ಡೇವಿಡ್ಸನ್ ರೆಡಿ ಇದೆ ಸರ್. 2020 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ 7,000 ಕಿಲೋಮೀಟರ್ ಓಡಿರೋದು ಸರ್. ಜಸ್ಟ್ ಡ್ರಿವನ್ 7,000 ಕಿಲೋಮೀಟರ್ಸ್, ಬರೀ 7,000 ಕಿಲೋಮೀಟರ್ ಓಡಿದೆ ಸರ್ ಇದಕ್ಕೆ. ಈ ಗಾಡಿ ಪ್ರೈಸು ಸರ್, ಇದು ಬಂದ್ಬಿಟ್ಟು ನಿಮಗೆ 4,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. ಸರ್ ಬೆನೆಲಿ 600i ಇದೆ ಇದರಲ್ಲಿ ಸರ್. ಹಾಗೆ ಸರ್, ಇದು ಬೆನೆಲಿ 600i ಬ್ಲ್ಯಾಕ್ ಕಲರ್ ಬೇಕು ಅಂದ್ರೆ ಸರ್, ಇವಾಗ ಹೇಳ್ತಾ ಇದೀನಿ, ಬ್ಲ್ಯಾಕ್ ಕಲರ್ ಹುಡುಕ್ತಾ ಇದ್ದೀರಾ, ಬ್ಲ್ಯಾಕ್ ಕಲರ್ ಗಾಡಿ ಬೇಕಾ ನೋಡಿ ಸರ್, ಇಲ್ಲಿ ಸಾಗರ್ ಆಟೋಮೊಬೈಲ್ಸ್ಗೆ ಬರ್ಬೇಕು ನೀವು. ಸಾಗರ್ ಆಟೋಮೊಬೈಲ್ಸ್ಗೆ ಬಂದ್ರೆ ಏನ್ ಹೇಳಿ, ಸಾಗರ್ ಆಟೋಮೊಬೈಲ್ಸ್ಗೆ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೋಣ ಸರ್. ಸೌಂಡ್ ತೋರ್ಸೋಣ ಒಂದ್ಸಲ, ಸರ್ ಆನ್ ಮಾಡ್ಬೋದಾ ಸೌಂಡ್ ತೋರ್ಸೋಣ? ಒಂದೇ ಒಂದು ನಿಮಿಷ ಸರ್. ಇವಾಗ್ಲೇ ಹೇಳ್ತಾ ಇದೀನಿ, ಬೆನಿಲಿ ಹುಡ್ಕೋರ್ಗೆ ತಡ ಮಾಡ್ದಿರಾ ಬೇಗ ಬರಬೇಕು, ತಡ ಮಾಡ್ದಿರಾ ಸಾಗರ್ ಆಟೋಮೊಬೈಲ್ಸ್ಗೆ ಬೇಗ ಬರಬೇಕು. ನಿಮಗೆ 20 ಗ್ಯಾರಂಟಿ ಮೈಲೇಜ್ ಸರ್, ಒರಿಜಿನಲ್ ಎಕ್ಸಾಸ್ಟ್ ಇರೋದು. ಆಫ್ಟರ್ ಮಾರ್ಕೆಟ್ ನಾನು ರೆಡ್ ರೋಸ್ಟರ್ ಹಾಕ್ತೀನಿ ಅಂದರೆ ನಿಮ್ಗೆ 10ರಿಂದ 15 ಬರುತ್ತೆ. ಇದು ಒರಿಜಿನಲ್ ಸೈಲೆನ್ಸರ್ ಇರೋದು, ಸಿಂಗಲ್ ಓನರ್ ವೆಹಿಕಲ್, ನೀವು ತೊಗೊಂಡೋಗ್ಬೋದು. ಬಂದು ಗಾಡಿ ನಿಮಗೆ 4,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್, ಇದು ಥಂಡರ್ಬರ್ಡ್ 2012 ಮಾಡಲು, ಟ್ವಿನ್ ಸ್ಪಾರ್ಕ್ ಇಂಜಿನ್, ಸಿಂಗಲ್ ಓನರ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್, ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ನೀವು NS ನೋಡ್ತಾನೆ ಇರ್ಬೋದು, 2014 ಸಿಂಗಲ್ ಓನರು, ಬ್ಲ್ಯಾಕ್ ಕಲರು, ಬರೀ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಡಾಮಿನರು ನಿಮಗೆ ನೋಡ್ತಾನೆ ಇರ್ಬೋದು, 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 1,25,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್, ಪಲ್ಸರ್ 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ ನಿಮಗೆ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. FZ 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಪಲ್ಸರ್ 2016 ಬರೀ 40,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಯಮಹಾ ಫ್ರೇಜರ್ 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 60,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್, ಹಿಮಾಲಯ ನೀವು ನೋಡ್ತಾನೆ ಇರ್ಬೋದು, ಹಿಮಾಲಯಗೆ ಸಾಗರ್ ಆಟೋಮೊಬೈಲ್ಸ್ಗೆ ಬಂದರೆ ಕಮ್ಮಿನೇ ಇಲ್ಲ ಸರ್. ಯಾವ ಕಲರ್ ಬೇಕು ಸರ್ ನಿಮಗೆ? ಎಲಿಫೆಂಟ್ ಕಲರ್ ಬೇಕಾ, ಬ್ಲ್ಯಾಕ್ ಕಲರ್ ಬೇಕಾ, ಜೀಬ್ರಾ ಬೇಕಾ, ನಿಮಗೆ ಬ್ಲ್ಯಾಕ್ ಕಲರ್ ಬೇಕಾ, ಯಾವುದು ಬೇಕು ಸರ್, ಎಲ್ಲ ರೆಡಿ ಇರುವಂಥದ್ದು ಗಾಡಿ ಸರ್. ಮಾಡಿಫೈ ಕೂಡ ಮಾಡಿದ್ದಾರೆ ಇವರು ಸರ್. ಎಕ್ಸ್ಟ್ರಾ ಮಾಡಿಫೈಡ್ ಎಲ್ಲ ಏನಾಗಿಲ್ಲ, ಹ್ಯಾಂಡ್ ಗಾರ್ಡ್ಸ್ ಹಾಕಿದ್ದಾರೆ, ವಿಂಡ್ಶೀಲ್ಡ್ ತೆಗೆದಿದ್ದಾರೆ, ನಿಮಗೆ ಇಂಜಿನ್ ಗಾರ್ಡ್ ಹಾಕಿದ್ದಾರೆ. ನಿಮಗೆ ಸ್ಟಾರ್ಟಿಂಗ್ ನೋಡ್ತಾನೆ ಇರ್ಬೋದು ನೀವು, ಹಿಮಾಲಯ ಬಂದ್ಬಿಟ್ಟು 1,35,000 ಹಿಡಿದು 1,35,000 ಹಿಡಿದು ಸರ್ 2,20,000 ಗಾಡಿಗಳಿದೆ ಸರ್. ಯಾವುದು ಬೇಕು ನಿಮಗೆ? ಎಲ್ಲ ಮಾಡಲು ಅವೈಲೇಬಲ್ ಇದೆ. 17, 19, 21, 22, 23 ಎಲ್ಲ ಅವೈಲೇಬಲ್ ಇದೆ ಸರ್. ಇದರಲ್ಲಿ ಸರ್ 4600 ಇದೇನು ಪ್ರೈಸ್ ಸರ್? ಈ ಗಾಡಿ ಬಂದ್ಬಿಟ್ಟು ನಿಮಗೆ 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 1,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಈ ಗಾಡಿ ಬಂದ್ಬಿಟ್ಟು 2016 ಮಾಡಲು, 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಜೀಬ್ರಾ ಬೇಕಾ ನಿಮಗೆ? 2,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಎಲಿಫೆಂಟ್ ಕಲರ್ ಬೇಕಾ ನಿಮಗೆ? 2023 ಮಾಡಲು, ಸಿಂಗಲ್ ಓನರ್ ಸರ್, 2,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್, 2021 ಮಾಡಲು, ಸಿಂಗಲ್ ಓನರ್ ಸರ್, ಅದು 005 ಸರ್, ಸಿಂಗಲ್ ಓನರ್ ವೆಹಿಕಲ್,
ಅದು ಬೇಕಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿಗೆ ಮಾಡಿಸ್ಕೋಣ ಸರ್ ಗಾಡಿ ಅದು. ರಾಯಲ್ ಎನ್ಫೀಲ್ಡ್ ಹೇಳಿ ಸರ್ ಹಾಗೆ. ಸರ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಇದೆ ಸರ್, ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಡ್ವೆಲ್ ಚಾನಲ್ ಮ್ಯಾಗ್ವಿಲ್ ಇದೆ, ABS ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ನಿಮಗೆ 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇಂಟರ್ಸೆಪ್ಟರ್ ಕ್ರೋಮ್ ಬೇಕಂದ್ರೂ ಕ್ರೋಮ್ ಅವೈಲೇಬಲ್ ಇದೆ ಸರ್ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇಂಟರ್ಸೆಪ್ಟರ್ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇನ್ನೊಂದು ರಾಯಲ್ ಎನ್ಫೀಲ್ಡ್ ಸಿಲ್ವರ್ ಕಲರು. ಸಿಲ್ವರ್ ಕಲರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಅದು 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇನ್ನೊಂದು ಸರ್ ಆಗಿದು ಸರ್ ಇದು GT 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಏನು ಸರ್ ನಮ್ಮ ಮಕ್ಕನೇ ನೋಡ್ಕೋಬಹುದು ಸರ್. ನಿಮಗೆ ಮಿರರ್ ಇಲ್ಲ ಅಂದ್ರೂ ಮಕ್ಕ ನೋಡೋದಲ್ಲ, ಡೈರೆಕ್ಟ್ ಆಗಿ ಒರಿಜಿನಲ್ ಇದ್ರಲ್ಲಿ ಏನಿದೆ ಕ್ರೋಮ್ ಅಲ್ಲಿ ಒರಿಜಿನಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು 3,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಡಬಲ್ ಸೈಲೆನ್ಸರ್ ಅದು ಬೇರೆ. ಹೌದು ಸರ್, 650cc ಸರ್ ಇದು. ಇದು ಬಂದ್ಬಿಟ್ಟು ನಿಮಗೆ 650cc ನಲ್ಲಿ ಒಂದು 20 ಇಂದ 25 ನೀವು ಮೈಲೇಜು ಇದು ಮಾಡ್ಕೊಬೋದು ಸರ್. ರಾಯಲ್ ಎನ್ಫೀಲ್ಡ್ ಸರ್ ಇದು. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಶೋರೂಮ್ ಮೇಂಟೆನೆನ್ಸು ಎಲ್ಲ ಅಪ್ ಟು ಡೇಟ್ ರೆಡಿ ಇರುವಂಥದ್ದು ಗಾಡಿ. 1,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದು ಬ್ಲೂ ಕಲರು. ಬ್ಲೂ ಕಲರ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು 1,35,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಅದೇ ಸರ್ ಜಾವಾ 42 ಲೇಟೆಸ್ಟ್ ಗಾಡಿ ಸರ್, ಅದು ಸಿಂಗಲ್ ಓನರ್ ವೆಹಿಕಲ್ 1,65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸೊ ಮೇಲೆ ಹೋಗೋಣ ಹಾಗೆ. ಬನ್ನಿ ಸರ್, ಹಂಗೆ ಹೋಗೋಣ ಮೇಲೆ. ಗೊತ್ತಿ ಸರ್ ಹಾಗೆ. ಇದೆಲ್ಲ ಮೊಪೇಡ್ಸ್ ಅಲ್ವಾ ಸರ್? ಎಲ್ಲ ಮೊಪೇಡ್ಸ್ ಅಲ್ಲಿ ರೆಡಿ ಇದೆ ಸರ್. ಮೊಪೇಡ್ಸ್ ಅಲ್ಲಿ ಯಾವ್ದು ಬೇಕು ಸರ್ ನಿಮಗೆ? ಬ್ಯಾಟ್ರಿ ವೆಹಿಕಲ್ ಬೇಕಾ? ಬ್ಯಾಟ್ರಿ ಗಾಡಿ ಸಿಗುತ್ತೆ. ಯಾವುದು ಬೇಕು ಸರ್ ನಿಮಗೆ? ಎಲ್ಲ ಗಾಡಿ ಎಲ್ಲ ನೀವು ನೋಡ್ತಾನೆ ಇರ್ಬೋದು, ಎಲ್ಲ ಗಾಡಿ ಎಲ್ಲ ಅವೈಲೇಬಲ್ ಇದೆ. ಎಂಟಾರ್ಕ್ ಬೇಕಾ? ಎಂಟಾರ್ಕು. ಸುಜುಕಿ ಹೈನಾಸ್ ಬೇಕಾ? ಸುಜುಕಿ ಹೈನಾಸ್ ಇದೆ. ನಿಮ್ಗೆ ಆಕ್ಸೆಸ್ ಬೇಕಾ? ಆಕ್ಸೆಸ್ ಇದೆ. ಅಪ್ರೆಲಾ ಬೇಕಾ? ಅಪ್ರೆಲಾ ಇದೆ. ಜುಪಿಟರ್ ಬೇಕಾ? ಜುಪಿಟರ್ ಇದೆ. ಡಿಯೋಗಳಂತೂ ನೀವು ನೋಡ್ತಾನೆ ಇರ್ಬೋದು. ಯಾವ ಕಲರ್ ಬೇಕು ಆ ಕಲರ್ ಎಲ್ಲ ರೆಡಿ ಇದೆ ಸರ್. ಸರ್ ಮೊಪೇಡ್ಸ್ಗಳು ತುಂಬಾನೇ ಇದೆ ಅಂತ ಹೇಳ್ಬೋದು ಸರ್. ಫಸ್ಟ್ ಇಲ್ಲಿಂದನೇ ಬಂದ್ಬಿಟ್ಟು ಇದೆ ಸರ್ ಹಾಗೆ. ಸರ್ ಹೌದು ಸರ್, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ವೆಸ್ಪಾ ಅದು. ಆ ಗಾಡಿ ಬಂದ್ಬಿಟ್ಟು ನಿಮಗೆ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಪ್ರೀತು ಸರ್. ಸರ್ ಹೋಂಡಾ ಆಕ್ಟಿವಾ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎಲ್ಲ ಗಾಡಿಗಳೆಲ್ಲ ಸಿಂಗಲ್ ಓನರ್ ವೆಹಿಕಲ್ ಸರ್ ನಮ್ಮ ಹತ್ರ. 90% ಎಲ್ಲ ಸಿಂಗಲ್ ಓನರ್. ನೀವು ನೋಡ್ತಾನೆ ಇರ್ಬೋದು. ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆ ದಿ ಬೆಸ್ಟ್ ಪ್ರೈಸ್ ಗಾಡಿ ಕೊಡೋಣ ಸರ್. ಓಕೆ ನೆಕ್ಸ್ಟ್ ಇದೆ ಸರ್ ಹಾಗೆ. ಸರ್ ಇದು ಬಂದ್ಬಿಟ್ಟು 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇಲ್ಲ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 75,000, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಅದು ಸರ್ ಇನ್ನೊಂದು ಆಕ್ಟಿವ್ ಹೋಂಡಾ ಸರ್. ಆಕ್ಟಿವಾ 5G DLS ಸ್ಪೆಷಲ್ ಎಡಿಷನ್ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಓಕೆ ನೆಕ್ಸ್ಟ್ ಸರ್ ಇದು ಯಮಹಾ ರೇಸ್ ZR ಮಾಡಲ್. ಇದು ಲೇಟೆಸ್ಟ್ ಮೋನೋಶಾಕ್ ಬರುತ್ತೆ, ಡಿಜಿಟಲ್ ಮೀಟರ್ ಮುಂದಾಡಿ ನೀವು ನೋಡ್ತಾನೆ ಇರ್ಬೋದು. ಡಿಸ್ಕ್ ಬ್ರೇಕ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಬರೀ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಲೆಕ್ಟ್ರಿಕ್ ಬೈಕ್ ಸರ್ ಇದು. ಸರ್ ಎಲೆಕ್ಟ್ರಿಕ್ ವೆಹಿಕಲ್, ನನಗೆ ಪೆಟ್ರೋಲ್ ಗಾಡಿ ಬೇಡ, ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅಂದ್ರೂ ಗಾಡಿ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ನಿಮಗೆ 38,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 38,000 ರೂಪಾಯಿ ಗಾಡಿ ಕೊಡೋಣ ಸರ್. ಚಾರ್ಜರ್ ಎಲ್ಲ ಹಾಕೋದು ಸರ್? ಚಾರ್ಜರ್ ಬಂದ್ಬಿಟ್ಟು ಇದು ಸೀಟ್ ಕೆಳಗಡೆ ಬರುತ್ತೆ ಸರ್, ಇಲ್ಲಿ ಪಾಯಿಂಟು ಡಿಕ್ಕಿನಲ್ಲೆಲ್ಲ ಚಾರ್ಜರ್ ಎಲ್ಲ ರೆಡಿ ಇದೆ ಸರ್. ಗಾಡಿ ತೊಗೊಳುವಾಗ ಎಲ್ಲ ತೋರಿಸ್ಕೊಡ್ತೀವಿ ಸರ್ ನಾವು ನಿಮಗೆ. ಸರ್ ಇನ್ನೊಂದು ಹೇಳಿ ಸರ್ ಹಾಗೆ. ಸರ್ ಇದು ಎಂಟಾರ್ಕು 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ 78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಓಕೆ ಮತ್ತೊಂದು ಸರ್ ಹಾಗೆ ಬ್ಲೂ ಕಲರ್. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಆಕ್ಟಿವ್ ಹೋಂಡಾ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಮ್ಯಾಟ್ ಗ್ರೇ ಕಲರ್ ಅಲ್ಲಿ ಫುಲ್ ಫಿಟ್ಟಿಂಗ್ ಸಮೇತ ರೆಡಿ ಇದೆ, ಬರೀ 65,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸೊ ಮತ್ತೆ ಇನ್ನೊಂದು ಸುಜುಕಿ ಬಂಬೋಣ ಇವಾಗ. ಸರ್ ಸುಜುಕಿನಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಬೇಕಾ? ಬ್ಲೂಟೂತ್ ಇದೆ. ಮ್ಯಾಗ್ವಿಲ್ ಬೇಕಂದ್ರೆ ಮ್ಯಾಗ್ವಿಲ್ ಇದೆ. ನಾರ್ಮಲ್ ಬ್ರೇಕ್ ಬೇಕಾ? ನಾರ್ಮಲ್ ಬ್ರೇಕ್ ಇದೆ. ನಿಮ್ಗೆ ಎಲ್ಲಾ ತರ ವೆಹಿಕಲ್ಸ್ ಎಲ್ಲ ರೆಡಿ ಇದೆ ಸರ್ ನಿಮಗೆ. ಇದೇಳಿ ಸರ್ ಹಾಗೆ ಬ್ಲೂ ಕಲರ್. ಸರ್ ಇದು ಬ್ಲೂ ಕಲರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ ನಿಮಗೆ 58,000 ರೂಪಾಯಿ ಗಾಡಿ ಸಿಗುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಇದು ಸರ್ ಹಾಗೆ. ಸರ್ ಇದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಇದೇನು ಪ್ರೈಸ್ ಕೊಟ್ಟು ಬರೀ 90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಅಲಾಯ್ ವೀಲ್ಸ್ ಇದೆ, ಡಿಸ್ಕ್ ಬ್ರೇಕ್ ಇದೆ, ಬ್ಲೂಟೂತ್ ಆಪ್ಷನ್ ಇದೆ, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಆಕ್ಟಿವಾ, ಅದು 5G DLS ಸ್ಪೆಷಲ್ ಎಡಿಷನ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2019 ಸಿಂಗಲ್ ಓನರ್ ಸರ್, ಬರೀ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು 2020 ಮಾಡಲು ಸಿಂಗಲ್ ಓನರ್ ಸ್ಪೆಷಲ್ ಎಡಿಷನ್, ಬ್ಲ್ಯಾಕ್ ವಿತ್ ಗ್ರೇ ಕಲರ್ ಅಲ್ಲಿ ಸಿಗುತ್ತೆ ಸರ್ ಅದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ ನಿಮಗೆ ಏನು ಹೇಳಿ ಬರೀ 72,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಅಪ್ರಿಲ್ ಸ್ಟೋಮ್ ಇದೆ ಸರ್. ಇದು 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 72 ಕೋಟ್ ಮಾಡ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್.
ಸರ್ ಜುಪಿಟರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ವಿತ್ ಡಿಜಿಟಲ್ ಮೀಟರ್, ಅಲಾಯ್ ವೀಲ್ಸ್, ಡಿಸ್ಕ್ ಬ್ರೇಕು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಇದು. ಪ್ರೈಸು ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಷ್ಟು ಇದು ಸರ್ ಸ್ಕೂಟಿ ಪೆಪ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ನಂಬರ್ ಏನು ಸರ್? ಫ್ಯಾನ್ಸಿ ನಂಬರು? ಹೌದು ಸರ್, ಫ್ಯಾನ್ಸಿ ನಂಬರು 0303 ಸರ್. ಓಕೆ, ಎಷ್ಟು ಕೋಟ್ ಮಾಡಿರೋದು ಸರ್? 38 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಲೋನ್ ಆಗುತ್ತೆ ಇದಕ್ಕೆ? ಇಮಿಡಿಯೇಟ್ಲಿ ಆಗುತ್ತೆ ಸರ್. ಓಕೆ, ಇದು ಸರ್ ಹಾಗೆ ಆಕ್ಟಿವಾ 2016 ಮಾಡಲು 44,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ, ಇದು ಸರ್ ಫೆಸಿನೋ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ 68 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸೊ ಇವಾಗ ತುಂಬಾ ಫೇವರೇಟ್ ಬೈಕು ತುಂಬಾ ಜನಕ್ಕೆ. ಸೊ ಡಿಯೋ ಗಾಡಿ ಇದೆ ಕೆಲವರು ಸರ್. ನಮ್ಮ ಹತ್ರ ಏನ್ ಗೊತ್ತಾ ಸರ್, ತುಂಬಾ ಫೇವ್ರೇಟ್ ಅಲ್ಲ ಸರ್, ಎಲ್ಲಾ ಗಾಡಿಗಳು ಎಲ್ರಿಗೂ ಸರ್, ಯಾರು ಫೇವ್ರೇಟ್ ಗಿರೇಟ್ ಏನಿಲ್ಲ ಸರ್, ಎಲ್ಲಾ ಗಾಡಿಗಳು ಇದೆ ಸರ್ ನಮ್ಮ ಹತ್ರ. ಓಕೆ, ತುಂಬಾ ಲೈಕ್ ಮಾಡೋದು ಆಕ್ಚುಲಿ ಡಿಯೋ ಲವರ್ಸ್ಗೆ ಗೊತ್ತಿರುತ್ತೆ. ಸೊ ಓಕೆ ಸರ್, ಇವಾಗ ಹೋಂಡಾ ಆಕ್ಟಿವ್ ಒಂದಿದೆ, ಅದನ್ನ ಮುಗಿಸ್ಕೊಳ್ಳೋಣ. ಸರ್ ಹೋಂಡಾ ಆಕ್ಟಿವಾ ನೀವು ಹೇಳಿದ್ ಕರೆಕ್ಟ್, ತುಂಬಾ ಫೇವ್ರೇಟ್ ಗಾಡಿ ಅಂದ್ರೆ ಹೋಂಡಾ ಆಕ್ಟಿವಾ 5G ಸ್ಪೆಷಲ್ ಎಡಿಷನ್ 125cc 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಡಿಯೋ ಸರ್, ಇದು ಡಿಯೋ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಸರ್ ಇದು 2016 ಮಾಡಲು ವೈಟು ಮತ್ತೆ ನೀವು ನೋಡ್ತಾನೆ ವೈಟ್ ಅಂಡ್ ಬ್ಲ್ಯಾಕು ಸರ್, ಎರಡೂ ನೋಡ್ತಾನೆ ಇರ್ಬೋದು. 2016 ಮಾಡಲು 55,000 ಹೇಳ್ತಾ ಇದೀವಿ, ಎರಡೂ ಕಮ್ಮಿ ಆಗುತ್ತೆ ಸರ್. ಓಕೆ, ಬ್ಲ್ಯಾಕು ಸರ್ ಬ್ಲ್ಯಾಕ್ ಕಲರ್ 90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಗ್ರೇ ಕಲರ್ ಬಂದ್ಬಿಟ್ಟು ನಿಮಗೆ ಬರೀ 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಬ್ಲ್ಯಾಕ್ ಏನು ಜಾಸ್ತಿ ಅಷ್ಟೊಂದು? 23 ಮಾಡಲು ಸರ್ ಅದು. ಓಕೆ, 1 year ಓಲ್ಡ್. ಹೌದು ಸರ್, 23 ಮಾಡಲು 1 year ಓಲ್ಡ್ ಸರ್, ಕರೆಕ್ಟಾಗಿ ನೀವು ಹೇಳಿದ್ದು. ಲೋನ್ ಬೇಕಾ? ಲೋನ್ ಆಪ್ಷನ್ ಅವೈಲೇಬಲ್ ಇದೆ. EMI ಬೇಕಾ? EMI ಮಾಡಿಸ್ಕೋಣ ಸರ್. ಸರ್ ಲೋನು ಅಂದ್ರೆ ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ, 21+ ಏಜ್ ಆಗಿರಬೇಕು, ಕಂಪ್ಲೀಟ್ ಆಗಿ ನಿಮ್ಗೆ ಯಾವ ತರ ಬೇಕು ಎಲ್ಲ ಸಿಗುತ್ತೆ ಸರ್, ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಈಗೆಲ್ಲ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗಿ ಸಿಗುತ್ತೆ ಸರ್? ಯಾವ ಗಾಡಿಗೆ ಅಂತ ನೀವು ಕೇಳ್ತೀರಾ ಸರ್? ಇವಾಗ ಡಿಯೋ ಯಾವುದು? ಡಿಯೋಗಳಿಗೆ ನೀವು ಸರ್ ಒಂದು 20 ಇಂದ 22 ಮಾಡಿ ಸರ್. ಓಕೆ, ಇದು ಆಕ್ಟಿವ್ ಹೋಂಡಾ ಸರ್, ಆಕ್ಟಿವ್ ಹೋಂಡಾ ಬರೀ 15,000 ಮಾಡಿ ಸರ್. ಸರ್ ಸ್ಕೂಟಿ ಪೆಪ್ಗೆ ಬರೀ ನೀವು 15,000 ಮಾಡಿ ಸರ್. ಓಕೆ, ಸೊ ಇದು ತುಂಬಾ ಅಪ್ರೆಲಾಗೆ ಬರೀ 20,000 ಮಾಡಿ. ಆಕ್ಸೆಸ್ ಬೇಕಂದ್ರೆ ನೀವು ತಗೊಬಹುದು, ಒಂದು 22 ಇಂದ 23 ಮಾಡಿ ಸರ್. ಸರ್ ಮೇಲ್ ಹೋಗೋಣ? ಬನ್ನಿ ಸರ್, ಹಂಗೆ ಪ್ರೀತು ಸರ್, ಇನ್ನೊಂದು ಫ್ಲೋರ್ ಇದೆ, ಮುಗಿಸ್ಬೋಣ ಬನ್ನಿ ಸರ್. ಸರ್ ಇವಾಗ 3ನೇ ಫ್ಲೋರ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಬರೀ ರಾಯಲ್ ಎನ್ಫೀಲ್ಡೇ ಇದೆ. ಸೊ ಇಷ್ಟು ಮಾತ್ರ ಅಲ್ಲ ಗುರುಗಳೇ, ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಇವೆ. ಆ್ಯಂಡ್ ಇದು ಮಾತ್ರ ಅಲ್ಲ, ನಿಮಗೆ ಆ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಆ ಬಿಲ್ಡಿಂಗಲ್ಲೂ ಇದೆ ನೋಡಿ, ಕಾಣಿಸ್ತೈತೆ ನೋಡಿ, ಏನು ಸಖತ್ತಾಗಿ ಕಾಣಿಸ್ತೈತಲ್ಲ. 2 ಫ್ಲೋರ್ 3 ಫ್ಲೋರು ಬ್ಲ್ಯಾಕ್ ಕಲರ್ ಇದೆ ಹೇಳಿ ಸರ್. ಹಾಗೆ ಸರ್ ಇದು ಬಂದ್ಬಿಟ್ಟು ನಿಮಗೆ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 160 ಅದರಲ್ಲೂ ನೆಗೆಷಬಲ್ ಆಗುತ್ತೆ. ಸೊ ವೈಟ್ ಕಲರ್ 2017 ಮಾಡಲು ಸಿಂಗಲ್ ಓನರ್ ವೈಟ್ ಕಲರ್ 1,70,000, ಅದರಲ್ಲೂ ಕಮ್ಮಿ ಆಗುತ್ತೆ. ಓಕೆ, ಸಿಲ್ವರು ಸರ್ ಸಿಲ್ವರ್ ಕಲರು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಆ್ಯಂಡ್ ತುಂಬ ರೇರ್ ಕಲರ್ ಇದು ನೋಡೋದು ನೀವೆಲ್ಲ ಅಂತ ಹೇಳ್ಬೋದು. ಏಕೆಂತಂದರೆ ನಾನೇ ಇವತ್ತೇ ನೋಡ್ತಾ ಇರೋದು ಈ ಕಲರ್ನ, ನಾನೇ ನೋಡಿಲ್ಲ. ಸರ್ ಹೇಳಿ ಸರ್, ಅದು ಯೂನಿಕ್ ಸರ್. ಇದು ಯೂನಿಕ್ ಕಲರ್, ನೀವು ಹೇಳಿದ್ ಕರೆಕ್ಟು, ಹೌದು, ತುಂಬ ರೇರ್ ಸಿಗೋದು. ಈ ಕಲರ್ ಬಂದ್ಬಿಟ್ಟು ನಿಮಗೆ ಶೋರೂಮಲ್ಲೇ ಬುಕ್ಕಿಂಗ್ ಇದೆ. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಬುಕ್ಕಿಂಗ್ ಎಲ್ಲ ಏನಿಲ್ಲ. ನಿಮ್ಗೆ ಹೊಸ ಸೀಟ್ ಡೋರ್ ಹಾಕೊಡ್ತೀವಿ. ಡಿಜಿಟಲ್ ಮೀಟರ್ ಸರ್, ಅದು ಡಿಜಿಟಲ್ ಮೀಟರ್ ಇದೆ ಸರ್. ಎಲ್ಲದರಲ್ಲೂ ಡಿಜಿಟಲ್ ಮೀಟರ್ ಬರಲ್ಲ. ಇದ್ರಲ್ಲಿ ನಿಮ್ಗೆ ಡಿಜಿಟಲ್ ಮೀಟರ್ ಸಿಗುತ್ತೆ, ಪೆಟ್ರೋಲ್ ಗೇಜ್ ಸಿಗುತ್ತೆ, ಕಂಪ್ಲೀಟ್ ಆಗಿ ನಿಮಗೆ ಸಿಲ್ವರ್ ಕ್ರೋಮ್ ಇಂಜಿನ್ ಸಿಗುತ್ತೆ, ಲೆಗ್ ಗಾರ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಇದು. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಇದಕ್ಕೆ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಫುಲ್ ಬ್ಲ್ಯಾಕ್ ಇದೆ ಸರ್. ಫುಲ್ ಬ್ಲ್ಯಾಕ್ ಯೂನಿಕ್ ಕಲರ್ ಅಲ್ಲಿ BS4 2019 ಮಾಡಲು ಸಿಂಗಲ್ ಓನರು, ಹುಡ್ಕೋರ್ಗೆ ಕಮ್ಮಿ ಓಡಿರೋಂಥದ್ದು ಗಾಡಿ. ಇನ್ಶೂರೆನ್ಸ್ ಕ್ಲೈಮ್ ಆಗಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಏನೂ ಆಗಿಲ್ಲ, ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬೇಕು ಅಂದ್ರೆ ತಡ ಮಾಡ್ತೀರಾ, ಬೇಗ ಬರಬೇಕು, ತೊಗೊಂಡೋಗ್ಬೇಕು ಸರ್. ಪ್ರೈಸು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ 2 ಲಕ್ಷ ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟ್ ಇದು ಸರ್ ಹಾಗೆ ಸರ್ ಇದು ಡೆಜೆಸ್ಟೋಮ್ 500cc ಹುಡ್ಕೋರಿಗೆ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆರ್ಮಿ ಕಲರಲ್ಲಿ 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸರ್ ಇದು ಸರ್ ರಾಯಲ್ ಎನ್ಫೀಲ್ಡ್ ಮೀಟಿಯೋರ್ ರೆಡಿ ಇದೆ ಸರ್. ನಿಮಗೆ ವಿತ್ ABS, ಇಂಪಾಯಿಂಟ್ ಮ್ಯಾಗ್ವೀಲು, ವಿಂಡ್ಶೀಲ್ಡು, ಬ್ಯಾಕ್ ರೆಸ್ಟು, ಮಿರರ್ಸು, ಲೆಗ್ ಗಾರ್ಡು, ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಇಂಜಿನ್ ಗಾರ್ಡು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್. ಎಷ್ಟು ಸಿಲಿಂಡರ್? 922 ಹುಡ್ಕೋರ್ಗೆ. ನನಗೆ ಸರ್ 9 ಇಂದ 222 ಹುಡ್ಕೋರ್ಗೆ ತಡ ಮಾಡ್ತೀರಾ, ಬೇಗ ಬರಬೇಕು, ತಗೊಂಡೋಗ್ಬೇಕು. ಇವಾಗ ಹೇಳ್ತಾ ಇದ್ದೀನಿ ಸರ್, 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್.
ಅಲ್ಲ ಸರ್ ಇದು ಎಷ್ಟು ಸಿಲಿಂಡರ್ ಬರುತ್ತೆ ಇದು? ಯಾವುದು ಸರ್? ಸಿಂಗಲ್ ಸಿಲಿಂಡರ್ ಸರ್ ಇದು, 350cc ಸರ್ ಇದು. ಓಕೆ, ಸೊ ಇದರಲ್ಲಿ ಸರ್ ರೆಡ್ ಅಂಡ್ ಬ್ಲಾಕ್ ಸರ್ ಇದು ರಾಯಲ್ ಎನ್ಫೀಲ್ಡು ನಿಮಗೆ 350X ರೆಡ್ ಟ್ಯಾಂಕ್ ಹುಡುಕೋರಿಗೆ HSRP ನಂಬರ್ ಪ್ಲೇಟ್ ಆಗಿದೆ, ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿ. ಡಬಲ್ ಡಿಸ್ಕ್ ಬ್ರೇಕ್ ಇದೆ, ಅಲಾಯ್ ವೀಲ್ಸ್ ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಪ್ರೈಸು ABS ಇದೆ ಗಾಡಿನಲ್ಲಿ, ಡುವೆಲ್ ಚಾನಲ್ ABS ಇದೆ, ಲೆಗ್ ಗಾರ್ಡು, ವಿಂಡ್ಶೀಲ್ಡು ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿ ಸರ್ ಇದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು ಗಾಡಿ ಬಂದ್ಬಿಟ್ಟು ನಿಮಗೆ 1,55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಹಿಮಾಲಯನ್ಗಳಿಗೆ ಈ ಸತಿ ಅಂತೂ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ನೋಡಿ ಸರ್, ಇವಾಗಲೇ ಹೇಳ್ತಾ ಇದ್ದೀನಿ, ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಬರ್ತಾರೆ, ಹಿಮಾಲಯಗಳಿಗೆ ಕಮ್ಮಿನೇ ಇಲ್ಲ ಸರ್. ಬ್ಲ್ಯಾಕ್ ಕೋಬ್ರಾ ಬೇಕಾ, ಎಲಿಫೆಂಟ್ ಕಲರ್ ಬೇಕಾ, ನಿಮಗೆ ನೋಡಿ ಜೀಬ್ರಾ ಕಲರ್ ಬೇಕಾ, ಯಾವುದು ಬೇಕು ಎಲ್ಲ ಅವೈಲೇಬಲ್ ರೆಡಿ ಇರುವಂಥದ್ದು ಗಾಡಿಗಳು ಸರ್. ಇದೇ ಬಿಡಿ ಸರ್ ಹಾಗೆ ಜೀಬ್ರಾ ಕಲರ್. ಸರ್ ಇದು ಜೀಬ್ರಾ ಬಂದ್ಬಿಟ್ಟು ನಿಮಗೆ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2,20,000 ಹೇಳ್ತಾರೆ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಲೋನು ಸರ್ ಸಿಂಗಲ್ ಓನರು ಸರ್. ಲೋನ್ ಬೇಕಾ? ಲೋನು ಅವೈಲೇಬಲ್ ಇದೆ, ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ನಮಗೆ ತೋರಿಸ್ಲಿ ಸರ್, ಲೋನ್ ಮಾಡಿಸ್ಕೋಣ ಸರ್. ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕಾಗ್ಬೋದು ಸರ್? ಬರೀ 80,000 ಮಾಡಿ ಸರ್. ಓಕೆ, ಇದು ಬ್ಲ್ಯಾಕ್ ಕಲರು ಸರ್? ಬ್ಲ್ಯಾಕ್ ಕಲರು ಈ ಗಾಡಿ ಬಂದ್ಬಿಟ್ಟು 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಬರೀ ಇದಕ್ಕೆ ನಿಮಗೆ 70,000 ಮಾಡಿ ಸರ್ ಡೌನ್ ಪೇಮೆಂಟು. ಇದು ಸರ್ ಥಂಡರ್ಬರ್ಡ್ 350cc ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 1,45,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ರೆಡ್ ಸರ್ ಹಾಗೆ. ಸರ್ ರೆಡ್ ಕಲರು ಎಲೆಕ್ಟ್ರಾ ಹುಡ್ಕೋರಿಗೆ ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ, ಬೇಗ ಬರಬೇಕು. ಡಬಲ್ ಡಿಸ್ಕ್ ಬ್ರೇಕು, 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬರೀ 1,55,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಪ್ರೀತು ಸರ್ 2012 ಮಾಡಲು ಸ್ಕೂಟಿ ಪೆಪ್ಪು ಬರೀ ನಿಮಗೆ 18,000 ರೂಪಾಯಿಗೆ ಸಿಗುತ್ತೆ ಪ್ರೀತು ಸರ್. ಓಕೆ ಸರ್ ಆಕ್ಟಿವಾ 6G ಬರೀ ನಿಮಗೆ 70,000 ರೂಪಾಯಿಗೆ ಸಿಗುತ್ತೆ. ಓಕೆ, ಆಕ್ಟಿವಾ 2G ನಿಮಗೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 35,000 ರೂಪಾಯಿಗೆ ಸರ್. ಸರ್ ವೆಸ್ಪಾ ಬರೀ ನಿಮಗೆ 35,000 ರೂಪಾಯಿ, 2018 ಮಾಡಲು ಸರ್. ಎಕ್ಸೆಲ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 36,000 ಸರ್. ಸರ್ ಆಕ್ಟಿವಾ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 58,000 ರೂಪಾಯಿ ಸರ್. ವೈಟು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬರೀ 58,000 ಸರ್. ಸೊ ಇದು ಸೆಕೆಂಡ್ ಶೋರೂಮ್ ಬೈದಿನಿ, ಅಂದರೆ ಆಪೋಸಿಟ್ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು ಎಷ್ಟು ಬೈಕ್ಸ್ ಅಂತ, ಇನ್ನೂ 3 ಫ್ಲೋರ್ ಇದೆ, ತಲೆ ಕೆಡಿಸ್ಕೊಬೇಡಿ, ಅದು ತೋರಿಸ್ತೀನಿ. ಸೊ ಅಶೋಕ್ ಸರ್ ಇವಾಗ KTM ಡೂಕ್ ಇದೆ, ಆ್ಯಂಡ್ ನ್ಯೂ ಮಾಡಲು ನ್ಯೂ ಶೇಪಲ್ಲಿ ಇರುವಂಥದ್ದು. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು, ಈ ಸಲ ಜಾಸ್ತಿ ಹೈಟು ಕೂಡ ಮಾಡಿದ್ದಾರೆ, ಕುಳ್ಳುಕಿರೋರ್ಗು ಒಂಚೂರು ಸೀಟ್ನು ಕೂಡ ಕಮ್ಮಿನೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಈ ಗಾಡಿ ಫುಲ್ ಓಡ್ಸೋಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ, ಒಳ್ಳೆ ರಿವ್ಯೂ ಕೂಡ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದು 2023 ಮಾಡಲ್ ಅಲ್ಲ ಸರ್ ಹೇಳೋದು? 2023 ಮಾಡಲು ಸರ್. ಬರೀ 11 ತಿಂಗಳು ಹಳೆ ಗಾಡಿ ಸರ್ ಇದು. ಸರ್ 11 ತಿಂಗಳು ಹಳೆ ಗಾಡಿ ಅಂತಂದ್ರಿ, ಸರ್ ಬರೀ 11 ತಿಂಗಳು ಹಳೆ ಗಾಡಿ, ಜಸ್ಟ್ 11 ಮಂತ್ಸ್ ಓಲ್ಡ್ ವೆಹಿಕಲ್. ಬರೀ ನಿಮಗೆ ಲೇಟೆಸ್ಟ್ ಮೀಟರ್ ಸಿಗುತ್ತೆ ಇದರಲ್ಲಿ. ನೀವು ಕಂಫರ್ಟಬಲ್ ಸೀಟ್ ನೋಡ್ತಾ ಇರ್ಬೋದು, ಟೂರಿಂಗ್ ಕಿಟ್ ಆಗಿರ್ಬೋದು, ABS ಆಗಿರ್ಬೋದು, ಟಾಪ್ ಫೈನ್ ಮಾಡಲು ಸರ್. ಇಂಜಿನ್ ಗಾರ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರೋದು ಸರ್. 1 ರೂಪಾಯಿ ನೀವು ಖರ್ಚು ಮಾಡಂಗಿಲ್ಲ ಸರ್. ಸಾಗರ್ ಆಟೋ ಮೋಲ್ಸಕ್ಕೆ ಬಂದ್ರ ಬರೀ ಗಾಡಿ ದುಡ್ಡು ತಗೊಂಬನ್ನಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 2,60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಫೈನಲ್ ಒಂದು ರೇಟ್ ಹೇಳಿ. ಹಾಂ ಫೈನಲ್ ಎಷ್ಟು ಕೊಡ್ತೀರಾ? ಸರ್ 2,50,000 ರೂಪಾಯಿಗೆ ಮಾಡಿಸ್ಕೋಣ ಸರ್. ಕಮ್ಮಿನೇ ಮಾಡಬಾರ್ದು. 2,50,000 ರೂಪಾಯಿಗೆ 10,000 ಡಿಸ್ಕೌಂಟ್ ಸರ್. ಓಕೆ, ಸೊ ಲೋನ್ ಮೇಲೆ ಆದರೆ ಡೌನ್ ಪೇಮೆಂಟ್ ಎಷ್ಟು ತರಬೇಕು ಸರ್? ಬರೀ 80,000 ರೂಪಾಯಿ ಕೊಡಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೋಣ ಸರ್. ಓಕೆ, ಸೊ ಇನ್ನೊಂದು BMW ಇದೆ ಸರ್, 310 ಇದು. ಹೌದು ಸರ್, BMW ನಿಮಗೆ 310cc ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಆ ಲೋಗೋಗೆ ಕೊಡಬೇಕು ದುಡ್ಡು ಜಾಸ್ತಿ, ಸೊ ಅಂದರೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು. ಸೊ ಹೇಳಿ ಸರ್, ಅಂದರೆ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಮಿನಿಮಮ್? ಸರ್ ಇದು ಮೈಲೇಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನಿಮಗೆ 25 to 30 ಬರುತ್ತೆ ಸರ್. ಇದು ನಿಮಗೆ 30 ಬರೋ ಡೌಟ್, 25-20 ಅಂತ ಹೇಳ್ಕೋಬೋದು ಸರ್. 25 to 30 ಸರ್. ನೀವು ಶೆಲ್ ಪೆಟ್ರೋಲ್ ಹಾಕ್ತೀರಾ, ಸ್ಪೀಡ್ ಪೆಟ್ರೋಲ್ ಹಾಕ್ತೀರಾ, ನಾರ್ಮಲ್ ಪೆಟ್ರೋಲ್ ಹಾಕ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಸರ್. ಅದು 25 to 30 ಅಂತೂ ಗ್ಯಾರಂಟಿ ಸರ್. ಓಕೆ, ಬೈಕ್ ಓಡಿಸೋದ್ಮೇಲೆ ಡಿಪೆಂಡ್ ಅಂದರೆ ಇವರು ಡೀಸೆಲ್ ಪೆಟ್ರೋಲ್ಗೆ ಹೋಗ್ಬಿಟ್ರು, ಇರಲಿ ಪರವಾಗಿಲ್ಲ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದು 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಹಾಗೆ ಇನ್ನೊಂದು KTM ಹೇಳಿ ಸರ್. ಅಡ್ವೆಂಚರ್ ಅಲ್ಲಿ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ 2,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಹಾಗೆ. ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಈ ಗಾಡಿ ಬಂದ್ಬಿಟ್ಟು 340 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸೊ ನೆಕ್ಸ್ಟ್ ಹಾಗೆ ಸರ್ ಬೆನಿಲಿ 250cc ಹುಡ್ಕೋರಿಗೆ ತಡ ಮಾಡ್ತೀರಾ, ಬೇಗ ಬರಬೇಕು. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಬೆನ್ನಿಲಿ ಸೌಂಡ್ ಬರುತ್ತೆ ಇದು? ಸರ್ ಇದು ನಾರ್ಮಲ್ 250cc ಸರ್. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ದಾರೆ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸೌಂಡ್ ಬರುತ್ತೆ ಸರ್ ನಿಮಗೆ. ಓಕೆ, ಬೆನ್ನಿಲಿ ಅಂದ್ರೆ ಆಲ್ಮೋಸ್ಟ್ ಸೌಂಡ್ಗೆನೆ ಸರ್. ಅದು ಇದು ಬಂದ್ಬಿಟ್ಟು 250cc ಇದು. ನಿಮಗೆ 300-600 ಬೇಕು ಅಂದ್ರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ನೀವು ಹಾಕೊಬೇಕು. ಸೊ ನಮ್ಮ ಮುಂದೆ RC ನೋಡ್ತಾ ಇರ್ಬೋದು, RC ಲವರ್ಗೆ ಸರ್. RC 390cc 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡುವೆಲ್ ಚಾನಲ್ ABS ಸಮೇತ ಟಾಪ್ ಫೈನ್ ಮಾಡಲು ಸರ್. ರೆಡಿ ಇರುವಂತದ್ದು ಗಾಡಿ ಸರ್. ಸ್ಲಿಪ್ಪರ್ ಕ್ಲಚ್ ಸಮೇತ ಇದೆ ಸರ್.
ಇದು ಬಂದ್ಬಿಟ್ಟು ನಿಮಗೆ 1,95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಮತ್ತೊಂದು ಆರ್ ಸಿ ಸರ್ ಮತ್ತೊಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಮತ್ತೆ ಸರ್ ಇದು ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು RC 200cc. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,85,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು 2016 ಮಾಡಲು ಸರ್, ಇದು ಸಿಂಗಲ್ ಓನರ್ ವೆಹಿಕಲ್ಲು 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮತ್ತೊಂದು ಆರ್ ಸಿ ಸರ್ ಹಾಗೆ ಸರ್ ಇದೂ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದೂ ನೆಕ್ಸ್ಟ್ ಮತ್ತೊಂದು ಸರ್ ಹಾಗೆ ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 1,20,000, ಅದರಲ್ಲೂ ಕಮ್ಮಿ ಆಗುತ್ತೆ. RC BS6 ಹುಡ್ಕೋರಿಗೆ ತಡ ಮಾಡ್ತೀರಾ, ಬೇಗ ಬರ್ಬೇಕು, ತೊಗೊಳಬೇಕು. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 2,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಸರ್ ಹಾಗೆ ಎಕ್ಸ್ಪಲ್ಸಾ ಸರ್ ಎಕ್ಸ್ಪಲ್ಸು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 1,40,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. MT-15 ಸರ್ ಹಾಗೆ ಸರ್ MT-15 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,70,000, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಡಾಮಿನಾರ್ ಇದೆ ಸರ್ ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಇದು 150 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 1,50,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. TVS 310 RR ಸರ್ ಸರ್ RR 310 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು 1,80,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ R15 V2 ರೆಡಿ ಇದೆ ಸರ್. R15 V2 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮತ್ತೊಂದು R15 ಸರ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಇದೆ ಸರ್. 2015 ಸಿಂಗಲ್ ಓನರ್ ವೆಹಿಕಲ್ ಸರ್, 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಪಲ್ಸರ್ ಹಾಗೆ ಸರ್ RS 200 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,50,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಹಾಗೆ ರೆಡ್ ಸರ್ RS 200 ಸರ್, ಅದು ಇದೆಷ್ಟು ಪ್ರೈಸು ಸರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 85,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸೊ R15ಗಳು ಸಿಲ್ವರ್ ಬೇಕಾ ಅಥವಾ ವೈಟ್ ಬೇಕಾ ಅಥವಾ ಬ್ಲೂ ಬೇಕಾ? ಮೂರು ಅವೈಲೇಬಲ್ ಸರ್ ಇದೆ. 24 ಮಾಡಲ್ ಇದೆ, 24 ಅಲ್ಲಿ ನಿಮಗೆ ಸಿಲ್ವರ್ ಕಲರ್ ಇದೆ, 24 ಮಾಡಲು ವೈಟ್ ಕಲರ್ ಇದೆ, 23 ಮಾಡಲು ನಿಮಗೆ ಬ್ಲೂ ಕಲರ್ ಅವೈಲೇಬಲ್ ಇದೆ ಸರ್. 23 ಬೇಕಾ ನಿಮಗೆ? 24 ಬೇಕಾ ನಿಮಗೆ ಸರ್? 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ವೈಟ್ ಕಲರ್ ಬೇಕು ಅಂದರೆ 2,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 23 ಮಾಡಲು ಬೇಕಾ ನಿಮಗೆ? ಅದೂ 1,90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಪಲ್ಸರ್ ಹೇಳಿ ಸರ್, ಇದೆ ಸರ್ 150 ಸರ್ ಪಲ್ಸರ್ 150cc 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2016 ಸಿಂಗಲ್ ಓನರ್ ವೆಹಿಕಲ್ಲು ಬರೀ ನಿಮಗೆ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಡಾಮಿನರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ NS ಸರ್ ಹಾಗೆ ಸರ್ NS ಅಲ್ಲಿ ನಿಮಗೆ 125cc ಇಂದ ಹಿಡಿದು 160cc ಇಂದ ಹಿಡಿದು 200cc ವರೆಗೂ ರೆಡಿ ಇದೆ ಸರ್. ಯಾವ್ದು ಬೇಕು ಸರ್ ನೀವು? ಸರ್ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. NS ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಇರೋದು ಸರ್ ವೈಟ್ ಅಂಡ್ ಬ್ಲ್ಯಾಕ್ 2018 ಸಿಂಗಲ್ ಓನರ್ ವೆಹಿಕಲ್ ಸರ್, 1,05,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ ಕೊಡ್ತೀರಾ ಸರ್? ಡೌನ್ ಪೇಮೆಂಟ್ ಬರೀ 35,000 ತಗೊಂಬರ್ಲಿ ಸರ್, ಇಮಿಡಿಯೇಟ್ ಲೋನ್ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್ ಆಗಿದ್ದು ಇದು ಸರ್, ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ABS ಸಮೇತ ರೆಡಿ ಇದೆ, 1,25,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮತ್ತೊಂದು ವೈಟು ಸರ್ ಮತ್ತೊಂದು ವೈಟ್ 2022 ಇದೆ ಸರ್. 2022 ಡ್ವೆಲ್ ಚಾನಲ್ ABS, ಬ್ಲ್ಯಾಕ್ ಇಂಜಿನು, ಬ್ಲ್ಯಾಕ್ ಚಾರ್ಸಿ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಪ್ರೀತು ಸರ್. ಇದು ಸರ್ ಹಾಗೆ ಸರ್ ಇದು 2022 ಮಾಡಲು ವೈಟ್ ಚಾರ್ಸಿ, ಇದು ಡ್ವೆಲ್ ಚಾನಲ್ ABS ಇದೆ, ವೈಟ್ ಕಲರ್ ಚಾರ್ಸಿ ಹುಡ್ಕೋರಿಗೆ ತಡ ಮಾಡ್ದಿರಾ, ಬೇಗ ಬರ್ಬೇಕು, ತೊಗೊಳಬೇಕು ಸರ್. 1,50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ರೆಡ್ ಹಾಗೆ 2018 ಸಿಂಗಲ್ ಓನರ್ ವೆಹಿಕಲ್ ಸರ್, ಅದು ಆ ಗಾಡಿನೂ ಅಷ್ಟೇ 1,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಆರೆಂಜ್ ಅಂಡ್ ವೈಟು ಸರ್ ವೈಟ್ ಕಲರ್, ಆರೆಂಜ್ ಕಲರ್ ಸರ್, ಅದು ಆರೆಂಜ್ ಅಂಡ್ ವೈಟು. ಓಕೆ ಹೌದು ಸರ್, ಆರೆಂಜ್ ಕಲರ್ ಸರ್, ಅದು ಆರೆಂಜ್ ಕಲರ್. Orange, ಬ್ಲ್ಯಾಕ್ white ಇದೆ. ಚಾರ್ಸಿ ಇದೆ, ಬ್ಲ್ಯಾಕ್ ಅಲಾಯ್ ವೀಲ್ಸ್ ಇದೆ, 125cc ಮೈಲೇಜ್ ಗಾಡಿ ಹುಡ್ಕೋರಿಗೆ NS 125cc ನಲ್ಲಿ ಸರ್ 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಬ್ಲೂ ಅಂಡ್ ಬ್ಲಾಕ್ ಸರ್ ಸರ್ ಬ್ಲೂ ಅಂಡ್ ಬ್ಲ್ಯಾಕ್ 160cc ಸರ್, ಅದು ವೈಟ್ ಅಲ್ಲ ವೀಲ್ಸ್ ಇದೆ. ಹೌದು ಸರ್, ವೈಟ್ ಅಲಾಯ್ ವೀಲ್ಸ್ ಇದೆ, ಬ್ಲ್ಯಾಕ್ ಚಾರ್ಸಿ, ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು ಏನು ಪ್ರೈಸ್ ಇದು ಸರ್? ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,05,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್ ಇದು ಸರ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 1,00,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಾವ ಮಾಡಲು? 2018 ಸರ್. ಸರ್ ಇದರಲ್ಲಿ ಸರ್ ಹಾಗೆ ಸರ್ CBR 150cc ಬ್ಲ್ಯಾಕ್ ವಿತ್ ಗ್ರೀನ್ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಡ್ಯೂಕ್ ಸರ್ ಹಾಗೆ 390 2023 ಮಾಡಲು ಸರ್, 3,20,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಅದು ಎಫ್ ಸೈಡ್ಗಳು ಹೇಳ್ಬಿಡಿ ಸರ್ ಹಾಗೆ. ಸರ್ FZ 2019 250cc ಈ ಗಾಡಿ ಬಂದ್ಬಿಟ್ಟು 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಈ ಗಾಡಿ ಬಂದ್ಬಿಟ್ಟು ನಿಮಗೆ 90,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,05,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. MT-15 ನಿಮಗೆ
2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. MT15 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಟಿ ವಿ ಎಸ್ ಹಾಗೆ ಸರ್ TVS ಅಪಾಚಿ 160cc ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2014 ಮಾಡಲು 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಅಪಾಚಿ 160 4V ಈ ಗಾಡಿ ಬಂದ್ಬಿಟ್ಟು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2019 ಮಾಡಲು ಅಪಾಚಿ 4V 160cc ಬರೀ ನಿಮಗೆ 80,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 85,000 ಹೇಳ್ತಾ ಇದೀವಿ. 200cc ಅಪಾಚಿ 4V ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. TVS ವಿಕ್ಟರ್ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು TVS ಸ್ಟಾರ್ ಸಿಟಿ 110cc ಸರ್, 48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೋಂಡಾ ಯೂನಿಕಾರ್ನ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ 48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2018 ಯೂನಿಕಾರ್ನ್ ಸಿಂಗಲ್ ಓನರ್ ವೆಹಿಕಲ್ ಬರೀ ನಿಮಗೆ 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೋಂಡಾ ಶೈನು 2024 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 24 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ ನಿಮಗೆ 90,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು ನೀವು ಹೋಂಡಾ ಶೈನು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 80,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ SP ಶೈನು ಡಿಜಿಟಲ್ ಮೀಟರ್ ಬರ್ತಿದ್ರಲ್ಲಿ ಈ ಗಾಡಿ ಬಂದ್ಬಿಟ್ಟು ನಿಮಗೆ 78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೊಳ್ಳೋಣ ಸರ್. ನೆಕ್ಸ್ಟು ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ ನಿಮಗೆ 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೊಳ್ಳೋಣ ಸರ್. ಎಷ್ಟಿದು ಹೋಂಡಾ ಡ್ರೀಮು ಸರ್, ಈ ಗಾಡಿ ಬಂದ್ಬಿಟ್ಟು ನಿಮಗೆ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 55,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು ನಿಮಗೆ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಈ ಗಾಡಿ ಬಂದ್ಬಿಟ್ಟು ನಿಮಗೆ 48,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು ಹೋಂಡಾ ಗ್ಲಾಮರ್ ಸರ್, 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 45,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಪಲ್ಸರು 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 150cc ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2022 ಮಾಡಲು ಪಲ್ಸರ್ ವೈಟ್ ಕಲರ್ ಸರ್, 90,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಪಲ್ಸರ್ 180cc ಬರೀ ನಿಮಗೆ 50,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಾವುದು ಇದಾ? ಹೌದು ಸರ್, 180cc ಬ್ಲ್ಯಾಕ್ ಕಲರು. ಬಜಾಜ್ ವಿಕ್ರಾಂತ್ ಬರೀ 38,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. FZ ಅಲ್ಲಿ ನಿಮಗೆ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. FZ ಇನ್ನೊಂದು ಗಾಡಿ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 2018 ಮಾಡಲು ಹೋಂಡಾ ಎಕ್ಸ್ಪ್ಲೇಟ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 65,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅಪಾಚಿ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 85,000, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಅವೆಂಜರು 150cc ಈ ಗಾಡಿ ಬಂದ್ಬಿಟ್ಟು 62,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಗೋಲ್ಡ್ ಕಲರ್ ಅವೆಂಜರು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 60,000, ಕಮ್ಮಿ ಆಗುತ್ತೆ ಸರ್. ಸರ್ FZ ಲೇಟೆಸ್ಟ್ ವರ್ಷನ್ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,15,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಮೀಟರ್ ಹಿಂಗಿದೆ? ಹೌದು ಸರ್, ಲೇಟೆಸ್ಟ್ ಮೀಟರ್ ಅದು. ಹೋಂಡಾ ಶೈನು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಅದು. ಆ ಗಾಡಿ ನಿಮಗೆ 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಅವೆಂಜರ್ ಬ್ಲ್ಯಾಕ್ ಕಲರು ಸರ್ ಅವೆಂಜರ್ ಬ್ಲ್ಯಾಕ್ ಕಲರ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್.